हाय फ्रेंड्स वेलकम बैक टू अवर यूट्यूब चैनल ನಾನು ನಿಮ್ಮ ಐಶ್ವರ್ಯ ಮಹೇಶ್ ಇವತ್ತು ನಾನು ಈವ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೆರೆಸ್ ಮೇಲೆ ಏನಕ್ಕೆ ಬಂದಿದ್ದೆ ಅಂತ ಹೇಳಿದ್ರೆ ನನ್ನ ತಮ್ಮ ಅಕ್ಕನ ಮನೆಯಲ್ಲಿ ಇದ್ದಾನೆ ಸೋ ಅವನ್ನ ಕರ್ಕೊಂಡು ಇವಾಗ ನಾನು ಟೌನ್ಗೆ ಹೋಗಬೇಕು ಏನಕ್ಕೆ ಅಂತ ಹೇಳಿದ್ರೆ ನಾಳೆ ರಕ್ಷಾ ಬಂಧನ ಇರೋದ್ರಿಂದ ರಾಖಿ ತಗೊಳ್ಳಬೇಕು ಅಂಡ್ ಆಲ್ಸೋ ಅವನಿಗೆ ಏನಾದರೂ ಒಂದು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಈಗ ಇಲ್ಲಿಂದ ಫಸ್ಟು ಅಕ್ಕನ ಮನೆಗೆ ಹೋಗಿ ನನ್ನ ತಮ್ಮನ ಕರ್ಕೊಂಡು ಹೋಗ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಕೋ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈವ್ನಿಂಗ್ 6 ಅಥವಾ 6:15 ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಬಟ್ ಕತ್ಲೆ ಥರ ಏನೂ ಅನ್ನಿಸ್ತಾನೆ ಇರಲಿಲ್ಲ ತುಂಬಾ ಬಿಸಿಲಿತ್ತು ನನಗಂತೂ ಏನಿದು ಮಳೆಗಾಲದಲ್ಲೂ ಬಿಸಿಲು ಬರ್ತಿದೆಯಲ್ಲ ಅಂತ ಪುಟಾಣಿ ಅಕ್ಕ ಇಲ್ಲಮ್ಮ ಅಕ್ಕ ಇಲ್ಲೇ ಇಲ್ಲೇ ಹೇಳಿ ಅಕ್ಕ ನನ್ನ ದೇವರು ನನ್ನ ಶ್ಯಾಮು ನನ್ನ ಅಕ್ಕ ನನ್ನ ತಮ್ಮ ಸೊ ಇವಾಗ ಹೊರಡಬೇಕು ನನ್ನ ತಮ್ಮ ರೆಡಿ ಆಗ್ತಾ ಇದ್ದಾನೆ ನಾವೇ ಹೆಂಗ್ ಬೇಕಂಗೆ ನೋಡಿ ಹೆಂಗ್ ಬೇಕಂಗೆ ಹೋಗ್ತಾ ಇದೀವಿ ಲಿಪ್ಸ್ಟಿಕ್ ನಾನು ಅಷ್ಟೇ ಇಲ್ಲಿ ನಮ್ಮ ಅಮ್ಮನೇ ಲಿಪ್ಸ್ಟಿಕ್ ಹಾಕಿಲ್ಲ ಹಾಕಬಾರ್ದು ಸೊ ಇವಾಗ ಹೊರಡೋಣ ನಿಶಾಂತ್ ನಾನು ಫೋನ್ ಇಟ್ಕೊಂಡಿರೋದಕ್ಕೆ ಅವನು ಸೊ ಇವಾಗ ಹೊರಡಬೇಕು ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ಈ ಒಂದು ಮಹಿ ನನಗೆ ಫಸ್ಟ್ ಗಿಫ್ಟ್ ಮಾಡಿದ್ರಲ್ವಾ ಗೋಲ್ಡ್ ಚೈನ್ ನನ್ನ ಬರ್ಡೇಗೆ ಸೊ ಇದನ್ನು ತುಂಬ ದಿನ ಆದಮೇಲೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದು ಈ ಒಂದು ಗೋಲ್ಡ್ ರಿಂಗ್ ಏನಿದೆ ಇದನ್ನು ನಮ್ಮ ಆಂಟಿ ನನಗೆ ಸೀಮಂತ ಟೈಮಲ್ಲಿ ಗಿಫ್ಟ್ ಮಾಡಿದ್ದು ಸೊ ಇದನ್ನು ಅಷ್ಟೇ ತುಂಬ ದಿನ ಆಗಿತ್ತು ಅಂತ ಹೇಳಿ ಇದನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ರಿಂಗ್ನ ಮಹಿ ಎಂಗೇಜ್ಮೆಂಟ್ ಟೈಮಲ್ಲಿ ನನಗೆ ಎಂಗೇಜ್ಮೆಂಟ್ ಟೈಮಲ್ಲಿ ಈ ರೀತಿ ರಿಂಗ್ನ ಹಾಕಿತ್ತು ನನ್ನ ಎಂಗೇಜ್ಮೆಂಟ್ ರಿಂಗ್ ಇದು ಸೊ ನಾರ್ಮಲಾಗಿ ಒಂದು ಫ್ಯಾನ್ಸಿ ಇಯರಿಂಗ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಎಷ್ಟೋ ಜನ ಹಾಂ ನಂದಾಯ್ತು ಅವನದಾಯ್ತಾ ಸತ್ತಿದ್ದು ಹ್ಞೂ ನಡೀರಿ ಇವಾಗ ತಮ್ಮನ ಬರ್ತಾನೆ ಇವಾಗ ನಾಳೆ ರಾಖಿ ಹಬ್ಬ ಹ್ಯಾಪಿ ರಾಖಿ ಹಬ್ಬ ಹ್ಯಾಪಿ ರಕ್ಷಾ ಬಂಧನ ಇವನಿಗೆ ನನ್ನ ತಮ್ಮಂಗೆ ಕೊಡ್ತೀನಿ ಆಮೇಲೆ ಲಿಶಾಂತು ಫಸ್ಟ್ ರಕ್ಷಾ ಬಂಧನ ಗೊತ್ತಾ ಆಮೇಲೆ ನಾನು ಇವನಿಗೆ ರಾಖಿ ಕಟ್ತೀನಿ ಆಮೇಲೆ ಇನ್ನೊಂದು ತಮ್ಮ ಲಕ್ಷ್ಮಿಕಾ ಅಂದನ್ನು ರಾಖಿ ಕಟ್ತೀನಿ ಐಶು ಹಾಕೊಂಡು ಸಬ್ಸ್ಕ್ರೈಬ್ಸ್ ಮಾಡ್ಕೊಳ್ಳಿ ಐಸು ಮಮ್ಮಿದು ಐಸು ಹಾಕೊಂಡಲ್ಲ ಐಶು ಅಕ್ಕ ನಿಶಾಂತ್ ಹಾಯ್ ಮಾಡು ಹಾಯ್ ಎಲ್ಲರಿಗೂ ಹಾಯ್ ಯಪ್ಪ ನಿಜ ಎಷ್ಟು ಸ್ವೆಟ್ ಆಗ್ತಿದೀವಿ ಅಂದ್ರೆ ಈವ್ನಿಂಗ್ 6 ಗಂಟೆ 6:30 ಅನ್ಕೊಳ್ತೀನಿ ಇವಾಗ ಆದ್ರೂ ಸ್ವೆಟ್ ಫ್ಯಾನ್ ಹಾಕಿದೀವಿ ಆದ್ರೂ ಸ್ವೆಟ್ ಆಗ್ತಾನೆ ಇದೆ ನಾನು ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಕಲಿತಾ ಇದ್ದಾನೆ ಏನೇನೋ ಮಾತಾಡೋದಕ್ಕೆ ಅವನಿಗೆ ಅವ್ರ ಅಕ್ಕ ಅಂದರೆ ತುಂಬ ಇಷ್ಟ ಚಿನ್ನು ಅಕ್ಕ ಅಂದರೆ ತುಂಬ ಇಷ್ಟ ಅಲ್ವಾ ಮಗನೆ ಏನೇ ಚುಬ್ಬು ಡಾಯ್ ನೋಡಿ ಕಪ್ಪಿ ಕೊಡೋದು ಓ ಸಾರಿ ಫ್ಯಾನ್ ಆನ್ ಆಗಿದೆ ಅಲ್ವಾ ನಮ್ಮ ವಾಯ್ಸು ನಿಮ್ಗೆ ಒಂಥರ ಕೇಳಿಸ್ಬೋದು ಸೊ ಸಾರಿ ಫಾರ್ ದಟ್ ಚಿನ್ನು ಓಕೆ ಈಗ ಹೊರಡೋಣ ಟೈಮ್ ಆಯಿತು ಬನ್ನಿ ಹೊರಡೋಣ ಅವ್ನಿಗೆ ಮೂಡ್ ಬರಬೇಕು ಮೂಡಿದ್ರೆ ಮಾತ್ರ ಪಪ್ಪಿ ಕೊಡೋದು
ಸೊ ಇವಾಗ ಹೊರಟಿದ್ದೀವಿ. ನಾನು ಈ ಒಂದು ಏನು ಹೇಳ್ತಾರೆ, ಈ ಒಂದು ಟಾಪ್ ಇವತ್ತು ಏನು ವೇರ್ ಮಾಡಿದ್ದೀನಿ, ಇದು ಒಂದು 2021 ಅಂದ್ಕೊಳ್ತೀನಿ. 21ರಲ್ಲಿ ಈ ಒಂದು ಟಾಪ್ನ ತೊಗೊಂಡಿದ್ದು. ಸೊ ಏನೋ ಒಂಥರ ಖುಷಿ ಆಗ್ತಾ ಇದೆ, ಎಲ್ಲ ಡ್ರೆಸ್ಸು ಹಾಕ್ತಾ ಇದೆಯಲ್ಲ ಅಂತ. ಸೊ ತುಂಬ ವರ್ಷಗಳಾದಮೇಲೆ ಈ ಒಂದು ಟಾಪ್ನ ವೇರ್ ಮಾಡಿದ್ದೀನಿ. ನಾನಿವತ್ತು ವೇರ್ ಮಾಡ್ತಿರೋ ಔಟ್ಫಿಟ್ ಬಂದು ಇದ್ದಾನೆ. ಸೊ ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂಚೂರು ಏನಾದರೂ ನಂತರ ಗುಂಡ್ಗಿರೋರು ಸ್ವಲ್ಪ ಸಣ್ಣ ಆಗಿಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ನನಗೂ ಅಷ್ಟೇ ತುಂಬ ವರ್ಷಗಳ ಹಿಂದೆ ತಗೊಂಡಿರೋ ಟಾಪ್ ಆಗ್ತಿದೆ ಅಂತಲೇ ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ನಿಮಗೂ ಕೂಡ ಅದೇ ರೀತಿ ಆಗುತ್ತಾ ಕಮೆಂಟ್ ಮಾಡಿ. ಅವ್ನು ಟೋಪಿ ಬೇರೆ ಹಾಕಿ ಕೂರಿಸ್ಬಿಟ್ಟಿದ್ದೀನಿ. ನನ್ನ ತಮ್ಮಲ್ಲಿ ಗಾಡಿ ತರ್ತಾ ಇದ್ದಾನೆ. ಬಂದ ಕುತ್ಕೊಳ್ತೀನಿ. ಮನೆಯಿಂದ ಹೊರಟು ವಿಶಾಲ್ ಮಾರ್ಟಿಗೆ ಬಂದ್ವಿ. ಇದು ಕೂಡ ರಾಮನಗರದಲ್ಲೇ ಇದೆ. ಸೊ ಇಲ್ಲಿ ನನ್ನ ತಮ್ಮನಿಗೆ ಏನಾದರೂ ಶರ್ಟ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಅವನನ್ನು ಕರ್ಕೊಂಡು ಬಂದೆ. ನೋಡೋಣ ಅವ್ನಿಗೆ ಯಾವ ಸೆಲೆಕ್ಟ್ ಮಾಡ್ತೇನೆ ಅಂತ ನನಗೂ ಸ್ವಲ್ಪ ಕ್ಯೂರಿಯಸ್ ಇದೆ. ಸುತ್ತಮುತ್ತ ನೋಡ್ತಾನೆ. ಇಲ್ಲಿ ಮಗನೇ ಇಲ್ಲಿ. ನನ್ನ ತಮ್ಮ ಸೆಲೆಕ್ಟ್ ಮಾಡ್ತಾ ಇದ್ದ ಯಾವ್ದು ತಗೊಳ್ಳಿ ಅಂತ ನೋಡ್ತಾ ಇದ್ದ. ಸೊ ನಾನು ಒಂದು 4-5 ಶರ್ಟ್ನ ಅವನಿಗೆ ತೋರಿಸ್ದೆ. ಬಟ್ ಅವ್ನು ಫೈನಲಾಗಿ ಯಾವ್ದು ಇಷ್ಟ ಆಯಿತು ಅದನ್ನೇ ಅವ್ನು ಪರ್ಚೇಸ್ ಮಾಡೋದು. ಸೊ ಏನಪ್ಪ ಅಂತ ಹೇಳಿದರೆ ನಾವೇನೋ ಸರ್ಪ್ರೈಸಿಗಾಗಿ ತಂದು ಕೊಟ್ಬಿಡ್ಬೋದು, ಬಟ್ ಅವ್ರಿಗೆ ಲೈಕ್ ಆಗಬೇಕಲ್ವ. ಹಾಗಾಗಿ ನಾನು ನನ್ನ ತಮ್ಮನ್ನು ಕರ್ಕೊಂಡು ಹೋಗಿದ್ದೆ. ಅವ್ನಿಗೆ ಯಾವ್ದು ಇಷ್ಟನೋ ಅದನ್ನೇ ತಗೊಳ್ಳಿ ಅಂತ ಹೇಳಿ. ಸೊ ಇಲ್ಲಿ ಚಿನ್ನುಗೆ ಹುಷಾರು ಅಂತ ಹೇಳ್ತಾ ಇದ್ದೆ. ಏನಕ್ಕೆ ಅಂತ ಹೇಳಿದ್ರೆ ಅವಳು ಸ್ವಲ್ಪ ಸ್ಕಿಡ್ ಆದಳು. ಸೊ ಹಾಗಾಗಿ ಆ್ಯಂಡ್ ಲಿಶು ವೇರ್ ಮಾಡಿರೋ ಈ ಔಟ್ಫಿಟ್ ಬಂದು ಆ್ಯಕ್ಚುಲಿ ಇವತ್ತು ಒಂದು ಈವೆಂಟ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಸೊ ಅದ್ರ ಫಂಕ್ಷನ್ ವ್ಲಾಗ್ನ ನಾನು ಶೇರ್ ಮಾಡಬೇಕಿತ್ತು, ಬಟ್ ನಾಳೆನೇ ರಾಖಿ ಹಬ್ಬ ಆಗಿರೋದ್ರಿಂದ ನಾನು ಈ ಒಂದು ವಿಡಿಯೋನ ನಿಮ್ಮ ಹತ್ರ ಬೇಗನೆ ಶೇರ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾನ ಆನು ಆಫ್ ಮಾಡ್ತಾವನು. ಸೊ ಅವನಿಗೂ ಸ್ವಲ್ಪ ನೋಡೋಣ, ಬಟ್ಟೆಗಳು ಯಾವ್ದಾದ್ರು ಇಷ್ಟ ಅದೇ ತಗೊಳ್ತೀನಿ. ಶಾಪಿಂಗ್ ಎಲ್ಲ ಮುಗೀತು. ಯಾವುದನ್ನ ಅವನು ಪಿಕ್ ಮಾಡ್ದ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅಲ್ಲಿಂದ ಹೊರಟು ನಾವು ಇಲ್ಲಿ ರಾಖಿ ತಗೊಳ್ಬೇಕು ಅಂತ ಹೇಳಿ, ಇದೇ ಮೇನ್ ಅಲ್ವಾ, ರಕ್ಷಾಬಂಧನ ಟೈಮಲ್ಲಿ ರಾಖಿ ಕಟ್ಟಲೇಬೇಕು. ಸೊ ಹಾಗಾಗಿ ನಾವು ರಾಮನಗರದಲ್ಲಿ ಈ ಒಂದು ಶಾಪಿಗೆ ಬಂದಿದ್ದೀವಿ. ನಿಮಗೆ ರಾಮನಗರದಲ್ಲಿ ಎಲ್ಲೇ ಹೋದರೂ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಶಾಪಲ್ಲೇ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಶಾಪ್ ಓನರ್ ಕೂಡ ಮಾತಾಡ್ತಾರೆ. ಗಿಫ್ಟ್ಸ್, ಆಕ್ಸೆಸರೀಸ್ ಪ್ರತಿಯೊಂದು ಈ ಒಂದು ಶಾಪಲ್ಲಿ ನಿಮಗೆ ಸಿಗುತ್ತೆ. ಮಾತಾಡಿ. ಏನು ಕ್ವಶನ್ ಕೇಳ್ತೀರಾ? ನಾನೇ ಮಾತಾಡಲ್ಲ. ಏನಿಲ್ಲ, ರಾಖಿ ಹಬ್ಬದ್ದು ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿದೆ ಅಲ್ಲ. ಹಾಂ, ನಮಸ್ಕಾರ. ನಾಳೆ ಶ್ರಾವಣ ಮಾಸದ ಬಹುಮುಖ್ಯವಾದ ಹಬ್ಬ, ಅಣ್ಣ ತಂಗಿಯರ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಯಾಗಿಸುವಂತಹ ರಕ್ಷಾಬಂಧನ. ಈ ರಕ್ಷಾಬಂಧನ ಕೇವಲ ಸಹೋದರ ಸಹೋದರಿಯರ ಒಂದು ಬಂಧನವನ್ನಷ್ಟೇ ಬೆಸೆಯದೆ ಭಾರತೀಯರ ಆ ಒಂದು ನಮ್ಮ ಬಾಂಧವ್ಯ ಏನಿದೆ ಅದನ್ನೆಲ್ಲ ಬೆಸೆಯಬೇಕು ಅಂತ ಈ ಮೂಲಕ ರಾಮನಗರದ ಉದಯ್ ವಿಷ್ಣು ಸ್ಟೇಜ್ ಶ್ಲೋಕ ಅನ್ನೋದು ಒಂದು ಮಳಿಗೆ ಇದೆ. ಅದು ಬಹಳ ವಿಶೇಷವಾಗಿತ್ತು. ಯಾಕೆಂದರೆ ಯಾವುದೇ ಒಂದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ರಾಷ್ಟ್ರೀಯ ಹಬ್ಬಗಳಿರ್ಬೋದು, ಅಥವಾ ನಮ್ಮ ಸನಾತನ ಹಿಂದೂ ಧರ್ಮದ 10 ಹಲವು ಹಬ್ಬಗಳಿಗೆ ವಿಶೇಷವಾದ ಆ ಒಂದು ಸಲಕರಣೆಗಳನ್ನು ನೀಡುವುದರಲ್ಲಿ ನಾವುಗಳು ಅವರ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇಂದು ನಮ್ಮ ಮಳಿಗೆಗೆ ಬಂದು ಈ ರಕ್ಷಾಬಂಧನದ ವಿಶೇಷತೆಯ ಬಗ್ಗೆ ಮಾತಾಡಿದ್ದಾರೆ. ಇದು ಬಹುಮುಖ್ಯವಾಗಿ ನಾಗರ ಪಂಚಮಿ, ಶ್ರಾವಣ ಮಾಸ ಬಂತು ಅಂದರೆ ನಮ್ಮ ಹಬ್ಬಗಳ ಸಾಲು ಬರುತ್ತೆ. ಅದರಲ್ಲಿ ವರ್ಷದಲ್ಲಿ ಯಾವಾಗ ಈ ಬಾಂಧವ್ಯ ಬೆಸೆಯುತ್ತಾರೆ ಅಂದರೆ, ಈಗೆಲ್ಲ ಎಲ್ಲೆಲ್ಲೋ ಒಂದು ಕಡೆ ಇರ್ತಾರೆ, ಅಣ್ಣ ತಂಗಿ, ಅಣ್ಣ ಒಂದು ಕಡೆ ತಂಗಿ ಒಂದು ಕಡೆ, ಈ ರೀತಿ ಕೆಲಸದಲ್ಲಿ ಇರ್ತಾರೆ. ಆದರೆ ಈ ಒಂದು ರಕ್ಷಾಬಂಧನದ ಸವಿ ನೆನಪಿಗಾಗಿ ಅವರ ಬಾಂಧವ್ಯ ಬೆಸೆಯುವುದರಲ್ಲಿ ಅಣ್ಣ ತಂಗಿಗೆ ರಕ್ಷೆ, ಆ ತಂಗಿಗೆ ಅಣ್ಣ ರಕ್ಷೆ, ಈ ರೀತಿಯಾಗಿ ಬಾಂಧವ್ಯವನ್ನು ಬೆಸೆಯುವಂಥ ಇಂಥ ಭಾರತದಲ್ಲಿ ನಾವಿರೋದೇ ನಮ್ಮ ಪುಣ್ಯ. ಇಂಥ ಹಬ್ಬವನ್ನು ಆಚರಿಸುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಉದಯ್ ವಿಷ್ಣು ಸ್ಟೈಲಿಶ್ ಶ್ಲೋಕದ ಪರವಾಗಿ ಶುಭಾಶಯಗಳು. ಥ್ಯಾಂಕ್ ಯು.
ಸೊ ನೋಡಿದ್ರಲ್ಲ ಅಂಕಲ್ ಎಷ್ಟು ಡೀಟೇಲಿಂಗ್ ಆಗಿ ರಕ್ಷಾಬಂಧನದ ಬಗ್ಗೆ ಮಾತಾಡಿದ್ರು ಅಂತ. ಅಣ್ಣ ತಂಗಿ ಬಾಂಧವ್ಯನೇ ಆ ರೀತಿ ಇರುತ್ತೆ. ಅಣ್ಣ ತಂಗಿ ಮಾತ್ರ ಅಲ್ಲ, ಅಕ್ಕ ತಮ್ಮನ ಬಾಂಧವ್ಯನೂ ಅಷ್ಟೇ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಚಿನ್ನು ಲಶ್ವಿಗೆ ಮತ್ತು ಲಿಶುಗೆ ರಾಖಿ ಕಟ್ಟಬೇಕಲ್ವ, ಸೊ ಅವಳು ಸ್ವಲ್ಪ ಡೋರೆಮೋನು ಮತ್ತು ಗಣೇಶ, ಕೃಷ್ಣ ಈ ರೀತಿ ಅವಳು ಕ್ಯೂಟ್ ಆಗಿರೋದನ್ನು ಸೆಲೆಕ್ಟ್ ಮಾಡ್ತಾಯಿದ್ಲು. ಇಲ್ಲಿ ನೋಡ್ತಿರ್ಬೋದು ದೊಡ್ಡ ರಾಖಿ ಎಲ್ಲ ಇತ್ತು. ಬಟ್ ನಮಗೆ ಒಂದು ದಿನ ಅವರು ಹಾಕ್ಕೊಳ್ತಾರಲ್ವ, ಸೊ ಅಷ್ಟೊಂದು ಏನಕ್ಕೆ ಏನಂತಾರೆ ಜಾತ್ರೆ ಥರ ತಗೊಳ್ಳೋದೆಲ್ಲ ಬೇಡ ಅಂತ ಹೇಳಿ ನಾನು ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡಿಕೊಂಡೆ. ಯಪ್ಪ ಎಷ್ಟು ಸ್ವೆಟ್ ಆಗಿದ್ರು ನೋಡು. ಆಯಿತು ತಗೊಂಡು ಈಗ ಹೋಗ್ತಾ ಇದ್ದೀವಿ. ಇವತ್ತಿಗೆ ಎಲ್ಲ ಶಾಪಿಂಗು ಮುಗೀತು. ಇಲ್ಲಿಂದ ಹೊರಟು ನಾವು ಮನೆಗೆ ಹೋದ್ವಿ. ಮಹಿ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿಗೆ ಹೋದರು. ಸೊ ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನನ್ನ ಕಣ್ಣು ಒಂದು ಕಣ್ಣು ಫುಲ್ ರೆಡ್ ಆಗಿದೆ, ಒಂದು ಕಣ್ಣು ನಾರ್ಮಲ್ ಆಗಿದೆ. ಸೊ ನಿದ್ದೆ ಮಾಡಬೇಕು. ಆ್ಯಕ್ಚುಲಿ ಮಹಿ ಹೋಟ್ಲಿಂದನೇ ಪಾರ್ಸಲ್ ತಂದು ಕೊಟ್ಟರು, ಬಿರಿಯಾನಿ ಮತ್ತು ಕಬಾಬ್ ತಂದು ಕೊಟ್ಟಿದ್ದಾರೆ. ಸೊ ಅವರು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಾನು ಇವಾಗ ಲಿಶುಗೆ ಫೀಡ್ ಮಾಡಿ ಮಲಗಿಸ್ಬಿಟ್ಟು ಅದಾದಮೇಲೆ ನಾನು ಊಟ ಮಾಡ್ಕೊಳ್ತೀನಿ. ಸೊ ಲಿಶುಗೆ ನಿದ್ದೆ ಕೂಡ ಬರ್ತಾ ಇದೆಲ್ಲ ಕಂದ, ಹೌದಮ್ಮ ಅನ್ನೋ ಥರ. ಸೊ ನಿಜವಾಗ್ಲೂ ಈ ನೈಟ್ ಟೈಮಲ್ಲೂ ಹೊರಗಡೆ ಇದ್ರೂ ಎಷ್ಟು ಶೆಕೆ ಆಗ್ತಿದೆ ಗೊತ್ತಾ, ಸೀರಿಯಸ್ಲಿ ಅಮ್ಮ. ಸೊ ಓಕೆ, ಈ ಒಂದು ಪುಟ್ಟ ವ್ಲಾಗ್, ಶಾರ್ಟ್ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಾಳೆ ರಕ್ಷಾಬಂಧನ ಯಾವ ರೀತಿ ಇರುತ್ತೆ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಆ್ಯಂಡ್ ನಾನು ನನ್ನ ತಮ್ಮನಿಗೆ ಏನು ಗಿಫ್ಟ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಲಿಶುಗೂ ಕೂಡ ನಾನು ಶಾಪಿಂಗ್ ಮಾಡಿದೆ, ಅದನ್ನೆಲ್ಲ ನಾನು ನಾಳೆ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಓಕೆನಾ. ಬಾಯ್ ಬಾಯ್. ಪಾಪು ಕೂಡ ಆರಾಮಾಗಿ ನಿದ್ದೆ ಮಾಡ್ತಿದ್ದಾನೆ. ಅವನು ನಿದ್ದೆ ಮಾಡಬೇಕಾದ್ರೆ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಮನೇಲಿ. ಸೊ ಬಟ್ ಆದರೆ ಕ್ಯೂಟಾಗಿ ಕಾಣಿಸ್ತಾನಲ್ವ, ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ನಂಗೆ ತುಂಬಾ ಇಷ್ಟ. ನನಗಿಲ್ಲಿ ಮಹಿ ಬಿರಿಯಾನಿ ಮತ್ತು ಕಬಾಬ್ನ ತಂದುಕೊಟ್ಟಿದ್ರು ಡಿನ್ನರ್ಗೆ ಅಂತ ಹೇಳಿ. ರಾಮನಗರದಲ್ಲಿ ಬಾಯಮ್ಮನ ಹೋಟೆಲ್ ಅಂತ ಇದೆ. ನೀವು ಯಾರಾದರೂ ರಾಮನಗರದಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಖಂಡಿತ ಗೊತ್ತಿರುತ್ತೆ ಏನು ಅಲ್ಟಿಮೇಟ್ ಆಗಿರುತ್ತೆ ಗೊತ್ತಾ ಟೇಸ್ಟ್ ಮಾತ್ರ. ನನಗಿಲ್ಲಿ ರಾಯ್ತಾ ಕೊಟ್ಟಿದ್ರು. ನಂಗೆ ರಾಯ್ತಾಗಿಂತ ಚಟ್ನಿಲಿ ತಿನ್ನೋದಕ್ಕೆ ತುಂಬಾ ಇಷ್ಟ ಬಿರಿಯಾನಿನ. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ರಕ್ಷಾಬಂಧನ ಆಗಿರೋದ್ರಿಂದ ಬೇಗನೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ.